ಬಿಲ್ ಗೇಟ್ಸ್ ಹೇಳಿದರು ನೆಕ್ಸ್ಟ್ ಪ್ಯಾಂಡಮಿಕ್ ಸೂಪರ್ ಬಗ್ಸ್ ಅಂತ. ಬಹುತೇಕ ಮುಂದಿನ ದಿವಸದಲ್ಲಿ ಅದನ್ನು ನೋಡ್ತೀವಿ ನಾವು. ಓಕೆ, ನೀವು ನೋಡಿ ಆಸ್ಪತ್ರೆಗಳಲ್ಲಿ ಆಪರೇಷನ್ ಥಿಯೇಟರ್ ಇರುತ್ತೆ ಮತ್ತು ಅದರಿಂದ ಸೀದಾ ICUಗೆ ತರ್ತಾರೆ, ಆಪರೇಷನ್ ಥಿಯೇಟ್ರಿಂದ ತರ್ತಾರೆ. ICU ಕ್ಲೀನ್ ಮಾಡಬೇಕಾದ್ರೆ ಮತ್ತು ಆಪರೇಷನ್ ಥಿಯೇಟರ್ ಕ್ಲೀನ್ ಮಾಡಲಿಕ್ಕೆ ಅದಕ್ಕೊಂದು ಪ್ರೋಟೋಕಾಲ್ ಇದೆ. ಇಡೀ ಹಾಸ್ಪಿಟಲಿಗೆ ಇಲ್ಲದೆ ಇರತಕ್ಕಂಥ ಪ್ರೋಟೋಕಾಲ್ ಅಲ್ಲಿರುತ್ತೆ. ಅಲ್ಲಿ ಬೇರೆ ಬೇರೆ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ ಕ್ಲೀನ್ ಮಾಡಬೇಕಾದ್ರೆ. ಫ್ಯುಮಿಗೇಷನ್ ಮಾಡ್ತಾರೆ, ನೆಲಕ್ಕೆ ಹಾಕ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಪ್ರೋಟೋಕಾಲ್ಗಳಿದ್ದಾವೆ. ಒಂದೇ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ, ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತಾರೆ? ಅಲ್ಲಿ ಬ್ಯಾಕ್ಟೀರಿಯಾಗಳು ತುಂಬ ಪೊಲ್ಯೂಟೆಡ್ ಪ್ಲೇಸ್ ಅಂತಂದ್ರೆ ICU ಮತ್ತು OT. ಯಾಕೆಂತಂದರೆ ಹಲವಾರು ರೋಗಿಗಳು ಬರ್ತಾರೆ, ಬೇರೆ ಬೇರೆ ರೋಗಗಳು ಸಂಬಂಧಪಟ್ಟಂತೆ ಬ್ಯಾಕ್ಟೀರಿಯಾ, ಫಂಗಸ್ಸು, ವೈರಸ್ಸು ಅದೆಲ್ಲದೂ ಕೂಡ ಆ ವಾತಾವರಣದಲ್ಲಿ ಇರೋದರಿಂದ ಆಗಾಗ ಅದನ್ನು ಸ್ಟೆರಿಲೈಸ್ ಮಾಡಬೇಕಾಗತ್ತೆ. ನೀವು ಒಂದೇ ಔಷಧಿಯನ್ನು ಬಳಸಿದ್ರೆ ಏನಾಗುತ್ತೆ, ಅದಕ್ಕೆ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಂಡ್ಬಿಡ್ತವೆ. ಈ ಸೂಪರ್ ಬಗ್ಗಳು ಹುಟ್ಟಿದ್ದೇ ICUಗಳಲ್ಲಿ ಮತ್ತು OTಗಳಲ್ಲಿ ಮತ್ತು ನಮ್ಮ ಶರೀರದಲ್ಲಿ. ನಾವು ಒಂದು ಔಷಧಿ ತಾಗೋದಿಲ್ಲ ಅಂತ ಮತ್ತೊಂದು ಔಷಧಿ ತೊಗೊಂಡ್ವಿ, ಆ ಔಷಧಿ ತಾಗೋದಿಲ್ಲ ಅಂತ ಮತ್ತೊಂದು ಡಾಕ್ಟರ್ ಔಷಧಿ ಕೊಟ್ಟರು. ತೊಗೊಂಡು ನಮ್ಮ ಬಾಡಿ ರೆಸಿಸ್ಟೆನ್ಸ್ ಪವರ್, ಬ್ಯಾಕ್ಟೀರಿಯಾ ಮತ್ತು ಏನು ಇನ್ಫೆಕ್ಷನಿಗೆ ಕಾರಣ ಆಗಿರುತ್ತೆ, ಅದು ವೈರಸ್ ಇರಲಿ, ಫಂಗಸ್ ಇರಲಿ, ಬ್ಯಾಕ್ಟೀರಿಯಾ ಇರಲಿ, ಇದರ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಯಿತು ಬಿಟ್ಟರೆ ಪೇಷಂಟ್ ಹಾಗೇ ಇದ್ದಾನೆ. ಏನೋ ತಾತ್ಕಾಲಿಕ ಅವನಲ್ಲಿ ಬದಲಾವಣೆ ಕಂಡಿರ್ಬೋದು ಬಿಟ್ಟರೆ ಸ್ಟ್ರೆಂಗ್ತನ್ ಆದದ್ದು ಬ್ಯಾಕ್ಟೀರಿಯಾಗಳು. ಅದಕ್ಕೋಸ್ಕರ ಅಲ್ಲಿ ಹಾಸ್ಪಿಟಲ್ಗಳಲ್ಲಿ ಮತ್ತು OTಗಳಲ್ಲಿ ಏನು ಮಾಡ್ತಾರೆ, ಈ ಪ್ರೋಟೋಕಾಲ್ ಪ್ರಕಾರ ಚೇಂಜ್ ಮಾಡ್ತಾ ಇರ್ತಾರೆ. ಕಾರಣ ಸೂಪರ್ ಬಗ್ಸ್ ಡೆವಲಪ್ಮೆಂಟನ್ನು ಕಂಟ್ರೋಲ್ ಮಾಡಬೇಕು ಅಂತ. ಆದರೆ ಇವತ್ತು ಹೊರಗಡೆನೂ ಬರ್ತಾ ಇದ್ದಾವೆ. ಭಾರತದಂತಹ ದೇಶದಲ್ಲಿ ರೋಗಿಗಳಿಗೆ ಟ್ರೀಟ್ ಮಾಡೋ ರೀತಿ ಮತ್ತು ಮುಂದಿನ ಹಂತಗಳನ್ನು ನೋಡಿದಾಗ ನ್ಯಾನೋ ಟೆಕ್ನಾಲಜಿಯ ಅವಶ್ಯಕತೆ ಅತಿ ಹೆಚ್ಚು ಇದೆ ಅಂತ ಅನಿಸುತ್ತೆ. ಕೆಲವೊಂದು ವಿದೇಶದಲ್ಲಿ ಇರುವಂತಹ ಜನ ಹೇಳ್ತಿರ್ತಾರೆ ಆ್ಯಂಟಿಬಯೋಟಿಕ್ಸ್ ಆರ್ ವೆರಿ ಲೆಸ್ ಯೂಸ್ಡ್ ಅಂತ. ಆದರೆ ಭಾರತದಂತಹ ದೇಶದಲ್ಲಿ ಪ್ರತಿಯೊಂದಕ್ಕೂ ಆ್ಯಂಟಿಬಯೋಟಿಕ್ಸ್ ಇರಲೇಬೇಕು. ನೀವು ಹೇಳಿದ ಹಾಗೆ ಕೆಮ್ಮು ಬಂದರು, ಜ್ವರ ಬಂದರು, ಎಲ್ಲದಕ್ಕೂ ಆ್ಯಂಟಿಬಯೋಟಿಕ್ಸ್ ಬೇಕಾಗತ್ತೆ. ಇಂಥ ವಾತಾವರಣದಲ್ಲಿ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಮೆಡಿಸಿನ್ಸ್, ಹೌ ಇಟ್ ವರ್ಕ್ಸ್? ಜಗತ್ತಿನಲ್ಲಿ ಆ್ಯಂಟಿಬಯೋಟಿಕ್ಸ್ ಇದೊಂದು ದೊಡ್ಡ ಲಾಬಿ. ನಮ್ಮ ದೇಶದಲ್ಲಿ ಅಂತಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆಗೂ ಅಷ್ಟೇ. ಸ್ವಲ್ಪ ಮಟ್ಟಿಗೆ ಫೈನ್ ಟ್ಯೂನ್ಡ್ ಆ್ಯಂಟಿಬಯೋಟಿಕ್ಸ್ಗಳನ್ನು ಕೊಡ್ತಾ ಇದ್ದಾರೆ ಬಿಟ್ಟರೆ ಆ್ಯಂಟಿಬಯೋಟಿಕ್ಸ್ ಕತೆ ಇಡೀ ಜಗತ್ತಿನಲ್ಲಿ, ಅದು ಅಮೇರಿಕಾ ಇರಲಿ, ನಮ್ಮ ದೇಶ ಇರಲಿ, ಪಾಕಿಸ್ತಾನ ಇರಲಿ, ಶ್ರೀಲಂಕಾ ಇರಲಿ, ಎಲ್ಲ ಕಡೆ ಒಂದೇ. ಅದಕ್ಕೋಸ್ಕರ ಸೂಪರ್ ಬಗ್ಸ್ ತಲೆನೋವಾಗಿದೆ, ಎಲ್ಲರಿಗೂ ಕೂಡ ತಲೆನೋವಾಗಿದೆ. ಇವತ್ತು ಗ್ರೀನ್ ಆ್ಯಂಟಿಬಯೋಟಿಕ್ಸ್ ಹಾಂ, ಯಾವುದನ್ನು ತಗೊಳ್ಳೋದ್ರಿಂದ ಶರೀರದಲ್ಲಿ ಇಮ್ಯೂನ್ ಡೌನ್ ಆಗೋದಿಲ್ಲ ಮತ್ತು ಆ ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಳ್ಳೋದಿಲ್ಲ. ಈ ಆ್ಯಂಟಿಡಾಟ್ಸ್ಗಳನ್ನು ನಾವು ಡೆವಲಪ್ ಮಾಡಬೇಕು. ಸುಮ್ಮನೆ ನಾವೇನೋ ಗ್ರೀನ್ ಮಾಲಿಕ್ಯೂಲ್ ಅಂತ ತಂದರೆ ಅದಕ್ಕೆ ಆ ಎಫಿಕಸಿ ಇರೋದಿಲ್ಲ, ಸ್ಟೇಬಲ್ ಅಲ್ಲ ಮಾಲಿಕ್ಯೂಲ್ಸ್. ಆಗ ನ್ಯಾನೋ ತಂತ್ರಜ್ಞಾನ ಬಳಕೆಗೆ ಬರುತ್ತೆ. ನ್ಯಾನೋ ಪಾರ್ಟಿಕಲ್ಸ್ ಎಷ್ಟು ಚಿಕ್ಕದಿರ್ತವೆ ಅಂತಂದರೆ, ಒಂದು ಸೆಲ್, ಅದು ಬ್ಯಾಕ್ಟೀರಿಯಾ ಇರಲಿ ಅಥವಾ ವೈರಸ್ ಇರಲಿ ಅಥವಾ ಫಂಗಸ್ ಇರಲಿ, ಒಂದು ನ್ಯಾನೋ ಪಾರ್ಟಿಕಲ್ಗೆ ಹೋಲಿಸಿದ್ರೆ ಅದ್ರ ಜಗತ್ತು ತುಂಬ ದೊಡ್ಡದು. ಎಷ್ಟೋ ಸಾವಿರ ಪಟ್ಟು, ಲಕ್ಷ ಪಟ್ಟು ಚಿಕ್ಕದಿರುತ್ತೆ ಈ ನ್ಯಾನೋ ಪಾರ್ಟಿಕಲ್. ಒಂದು ವೈರಸ್ಗೆ ಹೋಲಿಸಿದರೆ, ಒಂದು ಬ್ಯಾಕ್ಟೀರಿಯಾಗೆ ಹೋಲಿಸಿದರೆ. ಅದಕ್ಕೋಸ್ಕರ ಇದು ಬ್ಯಾಕ್ಟೀರಿಯಾ ಒಳಗಡೆ ಪೆನಿಟ್ರೇಟ್ ಆಗೋದು ಸುಲಭ. ಅದರ ಸೆಲ್ ವಾಲ್ಗಳೇ ಪೆನಿಟ್ರೇಟ್ ಆಗಿ ಅದನ್ನು ಡಿಸ್ಟ್ರಾಯ್ ಮಾಡ್ತಕ್ಕಂಥ ಎಂಟೈರ್ ಪಾತ್ವೇ ನಾವು ಇಟ್ ಈಸ್ ಪ್ರೂವನ್, ವೆರಿ ಎಫೆಕ್ಟಿವ್ಲಿ ಇಟ್ ಈಸ್ ಪ್ರೂವನ್ ನಾವು. ಈಗೇನಾಗುತ್ತೆ, ಈ ಥರ ಮಾಡಿದಾಗ ನೀವು ಸುಮ್ಮನೆ ಯಾವುದೋ ಒಂದು ಔಷಧಿ ಕೊಟ್ಟಿದ್ದೀರಿ, ಸೂಪರ್ ಬಗ್ಸ್ಗಳು ಅಲ್ಲೇ ನಿಶ್ಚೇಷ್ಟಿತ ಆಗಿದ್ದಾವೆ, ಅಂದರೆ ಅನ್ಕಾನ್ಷಿಯಸ್ ಆಗಿದ್ದಾವೆ, ಕೆಲವೊಂದು ಸತ್ತಿದ್ದಾವೆ, ಕೆಲವೊಂದು ಪಾರ್ಷಿಯಲಿ ಉಳಿದಿದ್ದಾವೆ. ಹೀಗಾಗೋದಿಲ್ಲ. ನೀವು ಕೊಲ್ತಿರೋ 100% ಕೊಲ್ರಿ. ಡೈರೆಕ್ಟ್ ಟಾರ್ಗೆಟ್ ಅಲ್ಲ, ಅಷ್ಟನ್ನು ಅಲ್ಲಿ ಬಾಡಿಯಲ್ಲಿ ಏನೇನು ಇನ್ಫೆಕ್ಷನ್ಗೆ ಕಾರಣ ಆಗಿರ್ತಕ್ಕಂಥ ಯಾವುದಾದ್ರು, ಅದು ಫಂಗಸ್ ಇರಲಿ, ಬ್ಯಾಕ್ಟೀರಿಯಾ ಇರಲಿ, ವೈರಸ್ ಇರಲಿ, ಯಾವುದು ಕಾರಣ ಆಗಿದೆ ಅದು ಸಂಪೂರ್ಣ ಮುಗಿಸ್ಬಿಡಬೇಕು. ಮತ್ತು ವಾಪಸ್ ಹುಟ್ಟಲಿಕ್ಕೆ ಅವಕಾಶ ಕೊಡಬಾರ್ದು, ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ನೌ ಇಟ್ ಈಸ್ ಪಾಸಿಬಲ್, ಇಟ್ ಈಸ್ ದ ರಿಯಾಲಿಟಿ. ಇನ್ ಅವರ್ ಲ್ಯಾಬೊರೇಟರಿ we have developed green antibiotics which can eliminate even MRSA.
ಯಾವುದೇ ಡ್ರಗ್ ರೆಸಿಸ್ಟೆಂಟ್ ಪ್ಯಾಥೋಜನ್ಸ್ ಇರಲಿ, ಅದು ಫಂಗಸ್ ಇರಲಿ, ವೈರಸ್ ಇರಲಿ, ಇದಿರಲಿ, ನಾವು ಅದಕ್ಕೋಸ್ಕರವೇ ಇಷ್ಟು ವರ್ಷಗಳ ಕಾಲ ತೊಗೊಂಡ್ವಿ ರಿಸರ್ಚ್ಗೆ. ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಪೇಪರ್ ತೊಗೊಂಡು ದುಡ್ಡು ಕೊಟ್ಟು ಅದು ಇದು ಮಾಡಿ ಏನೇನೋ ಮಾಡಿ ಮಾರ್ಕೆಟಲ್ಲಿ ಕಳಿಸಿ ನಾವು ದುಡ್ಡು ಮಾಡೋ ದಂಧೆ ಶುರು ಮಾಡಿಬಿಡ್ಬೋದಿತ್ತು. ನಾವು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ನಾವು ಹೇಳೋ ವಿಷಯಕ್ಕೆ ಜಗತ್ತು ಸಾರ್ವಕಾಲಿಕವಾಗಿ ಒಪ್ಪಬೇಕು. ಅದರಲ್ಲಿ ಡಿಸ್ಪ್ಯೂಟ್ ಇರಬಾರ್ದು. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇರಬೇಕು ಅದರ ಹಿಂದ್ಗಡೆ. ಅಂದರೆ ಥಿಂಕಿಂಗ್ ಇರಬೇಕು, ಆ ಸಾಧನೆ ಇರಬೇಕು, ಆ ರಿಸರ್ಚ್ ಇರಬೇಕು. ಸುಮ್ಮನೆ ನಾವು ಏನೋ ಹೇಳಿದ್ವಿ, ನಾಳೆ ಕಾಂಟ್ರವರ್ಸಿ ಆಯಿತು, ಅವರು ಪ್ರಶ್ನೆ ಮಾಡಿದ್ರು, ನಮ್ಮ ಹತ್ರ ಪ್ರೂವ್ ಮಾಡಲಿಕ್ಕೆ ಎಂಥದ್ದು ಇಲ್ಲ, ಟೆಕ್ನಿಕಲ್ ಡೇಟಾ ಇಲ್ಲ ನಮ್ಮ ಹತ್ರ, ಅದು ಆಗಬಾರ್ದು. ಇದಕ್ಕೋಸ್ಕರ ಸುಮಾರು ಒಂದು 25 ವರ್ಷಗಳನ್ನು ನಾವು ತಗೊಂಡ್ವಿ. ಇವತ್ತು ಸಕ್ಸಸ್ಫುಲಿ ವಿ ಹ್ಯಾವ್ ಡೆವಲಪ್ಡ್ ಗ್ರೀನ್ ಆ್ಯಂಟಿಬಯೋಟಿಕ್ಸ್, ಗ್ರೀನ್ ಕಿಮೋ, ಎವ್ರಿಥಿಂಗ್ ಇಟ್ ಈಸ್ ಗ್ರೀನ್ ಹಿಯರ್.